ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಕೂಡ ಆರಾಮದೆ ನೋಡ್ರಿ ಫ್ರೆಂಡ್ಸ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಿ. ತುಂಬ ಹೃದಯ ಧನ್ಯವಾದಗಳು ರೀ ನಿಮಗೆಲ್ಲರಿಗೂ ಕೂಡ. ಇವಾಗ ನಾನು ಮೊಟ್ಟೆಯಿಂದ ಎಗ್ ರೈಸ್ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ ನೋಡ್ರಿ. ಎಗ್ ರೈಸ್ ಅಂತಾರೆ ರೀ. ಅದಕ್ಕೆ ನಾನು ಇವಾಗ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಎರಡು ಕೂಡ ಹಾಕ್ಕೊಂಡು ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡ್ರಿ ಫ್ರೆಂಡ್ಸ. ಉಳ್ಳಾಗಡ್ಡಿ ಹಾಕ್ಕೊಂಡು ಜರ ಕೈ ತಿರುಗಾಡ್ಬೇಕ್ರಿ ಫ್ರೆಂಡ್ಸ. ನಾನು ಜಾಸ್ತಿ ಏನು ಸಾಮಗ್ರಿಗಳು ಹಾಕೋಂಗಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಹಾಕಿ ಮಾಡೋದು ನೋಡ್ರಿ. ಇವಾಗ 2 ಹಸಿಮೆಣ್ಸಿಕಾಯಿ ಅಷ್ಟು ಹಾಕೋಬೇಕ್ರಿ. 2 ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡು ನೋಡ್ರಿ. ಜಾಸ್ತಿ ಹಾಕ್ಕೊಂಡಿಲ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದ್ರಿ. ನನಗೆ 2 ಸಾಕು ಅನಿಸ್ತು, 2 ಹಾಕ್ಕೊಂಡು ನೋಡ್ರಿ. 2 ಕಡ್ಡಿ ಅಷ್ಟು ಕರಿಬೇವು ಕೂಡ ಹಾಕೋತಾ ಇದ್ದೀನಿ ನೋಡ್ರಿ. ಕರಿಬೇವು ಹಾಕ್ಕೊಂಡಿನ್ರಿ. ಇವಾಗ ಕರಿಬೇವು ಹಾಕ್ಕೊಂಡು ಮತ್ತು ತಿರುಗಾಡ್ಬೇಕ್ರಿ. ತಿರುಗಾಡ್ಕೊಂಡು ಇವಾಗ ಅರಿಶಿಣದ ಪುಡಿ ಹಾಕ್ಕೋಬೇಕ್ರಿ. ಅರಿಶಿಣ ಪುಡಿ ಹಾಕ್ಕೋಬೇಕ್ರಿ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಅದರಲ್ಲಿ ಕೈ ತಿರುಗಾಡ್ಬೇಕ್ರಿ. ಹಾಕಿಸಿಂದು ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಅಂತಾರಲ್ರಿ, ನಮ್ಮ ಕಡೆಗೆ ಖಾರದ ಪುಡಿ ಅಂತೇವ್ರಿ ನಾವು. ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ನೋಡ್ರಿ. ಹಸಿಮೆಣ್ಸಿಕಾಯಿ ಹಾಕಿನಲ್ರಿ, ಹಾಗಾಗಿ 1 ಚಮಚದಷ್ಟು ಖಾರ ಹಾಕ್ಕೊಂಡು ನೋಡ್ರಿ. ಈಗ ಸ್ವಲ್ಪ ಮೊಟ್ಟೆ ಮಸಾಲ ಅಂತಾರಲ್ರಿ, ಮೊಟ್ಟೆ ಮಸಾಲ ಕೂಡ ಹಾಕೋಬೇಕ್ರಿ. ತುಂಬ ಚೆನ್ನಾಗಿ ಬರ್ತದೆ ರೀ ಎಗ್ ರೈಸ. ಮೊಟ್ಟೆ ಮಸಾಲ ಹಾಕಿನ್ರಿ. ಸ್ವಲ್ಪ ಮೊಟ್ಟೆ ಮಸಾಲ ಹಾಕಿ ಕೈ ತಿರುಗಾಡ್ಬೇಕ್ರಿ. ಮತ್ತು ಅದರಲ್ಲಿ ಕೈ ತಿರುಗಾಡ್ಕೊಂಡು ಕಿಶಿಂದು ಸ್ವಲ್ಪ ಹಾಗೆ ಬಿಡ್ಬೇಕ್ರಿ. ಬಿಟ್ಟ ನಂತರ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನೋಡ್ರಿ. ಉಪ್ಪು ನೆನಪಿಲ್ರಿ, ಉಪ್ಪು ಹಾಕ್ಕೊಂಡು ನೋಡ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡ್ರಿ. ಇವಾಗ ಮೊಟ್ಟೆ ಹಾಕೋತಾ ಇದ್ದೀನಿ ನೋಡ್ರಿ. 3 ಮೊಟ್ಟೆ ತಂದಾರಿ ನಮ್ಮ ಮನ್ಯಾಗ, ಅದಕ್ಕೆ ಮೊಟ್ಟೆ ಹಾಕೋತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ. ತುಂಬ ಸಿಂಪಲಾಗಿ ಮಾಡೋದ್ರಿ. ಏನು ಕೂಡ ಸಾಮಗ್ರಿಗಳು ಬಳಸಿಲ್ಲ ಫ್ರೆಂಡ್ಸ. ನಾನು ಸ್ವಲ್ಪನೇ ಹಾಕಿ ಮಾಡೋದು. ಏನೋ ಕೊತ್ತಂಬರಿ ಅದು ಇದು ಹಾಕಿದೆ, ಏನೋ ತುಂಬ ಚೆನ್ನಾಗಾಗದ್ರಿ ಫ್ರೆಂಡ್ಸ. ರಾತ್ರಿ ಏನಾರ ಅನ್ನ ಉಳಿದ್ರೆ ಈ ರೀತಿ ಮಾಡ್ಕೊಂಡ್ರೆ ತುಂಬ ಸೂಪರಾಗಿರ್ತದೆ ನೋಡ್ರಿ ಫ್ರೆಂಡ್ಸ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ. ನಿಮಗೆಲ್ಲರಿಗೂ ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳು ಫ್ರೆಂಡ್ಸ. ಇವಾಗ ಕೈ ತಿರುಗಾಡ್ಬೇಕು ನೋಡ್ರಿ. 3 ತತ್ತಿ ಹಾಕ್ಕೊಂಡಿನ್ರಿ. ಅದರಲ್ಲಿ ತಿರುಗಾಡಿದ್ರೆ ಇದೇ ರೀತಿ ಹಿಂಗೆ ಹುರಿಬೇಕ್ರಿ. ಅದಕ್ಕೆ ಹುರ್ಕೊಂಡು ಕಿಶಿಂದು ಈಗ ಅನ್ಕರ್ ಮ್ಯಾಗಡೆ ಜರ ಗರಂ ಮಸಾಲ ಹಾಕೋತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರಿ ನಾನು ನೋಡ್ರಿ. ತುಂಬ ಚೆನ್ನಾಗಿ ಕಾಣಕತ್ತದ ರೀ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಿ. ಸಿಂಪಲ್ಲಾಗಿ ಅಡುಗೆ ಮಾಡೋದು, ಏನಾರ ನೀವು ಹೇಳಿದ ಅಡುಗೆ ಏನಾರ ಹೇಳಿದ್ರೆ ನಾನು ಮಾಡ್ತೀನಿ ಫ್ರೆಂಡ್ಸ. ತುಂಬ ಸಿಂಪಲ್ಲಾಗಿ ನೀವು ಏನು ಅಂತೀರಿ ಅದು ನಾನು ಅಡುಗೆ ಎಲ್ಲ ಮಾಡ್ಕೇಶಂದು ಹಾಕ್ತೀನಿ ಫ್ರೆಂಡ್ಸ. ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ. ಎಲ್ಲರೂ ಕೂಡ ಕನ್ನಡದಾಗಿಯೇ ಕಮೆಂಟ್ ಮಾಡಿ ಫ್ರೆಂಡ್ಸ. ನನಗೆ ಇಂಗ್ಲೀಷ್ ಏನು ಅಷ್ಟೊಂದು ಬರಲ್ಲ ನೋಡ್ರಿ ಫ್ರೆಂಡ್ಸ. ಕನ್ನಡದಲ್ಲಿನೇ ಹೇಳಿ, ನೀವೇನು ಹೇಳ್ತೀರಿ ಅದನ್ನೆಲ್ಲ ನಾನು ಅಡುಗೆ ಮಾಡಿ ಸಿಂಪಲ್ಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ. ಇವಾಗ ಸ್ವಲ್ಪ ಎಗ್ ರೈಸ್ ಮಸಾಲ ಅಂತ ಹಾಕೋತಾ ಇದ್ದೀನಿ ನೋಡ್ರಿ. ಎಗ್ ರೈಸ್ ಮಸಾಲ ಅಂತ್ರಿ ನಮ್ಮ ಮನೆ ತಂದಾರಿ, ನನಗೂ ಗೊತ್ತಿಲ್ಲ ರೀ ಎಗ್ ರೈಸ್ ಮಸಾಲ ಅಂತ. ಅದಕ್ಕೆ ಅದು ಕೂಡ ಬಳಸಿ ನೋಡ್ರಿ. ಲಾಸ್ಟ್ ಹೊತ್ತಿನಾಗ ಎಗ್ ರೈಸ್ ಮಸಾಲ ಹಾಕ್ಕೊಂಡಿನ್ರಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರೀ ಮ್ಯಾಗ. ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡ್ರಿ ಫ್ರೆಂಡ್ಸ. ನೋಡ್ರಿ, ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಾಡ್ಬೇಕ್ರಿ. ಅದರಲ್ಲಿ ತಿರುಗಾಡ್ಬಿಟ್ಟು ಇವಾಗ ತೆಳಗೆ ಇಳಿಸ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಯಾವ ರೀತಿಯಾಗಿದೆ ಅಂತ ನೋಡ್ಬೋದು ರೀ ನೀವು ಇಲ್ಲಿ ನೋಡ್ರಿ. ನಾನು ಗುಂಡಿನ ಒಲೆ ಮ್ಯಾಗೆ ಅಡುಗೆ ಮಾಡ್ತೀನಿ ರೀ ಫ್ರೆಂಡ್ಸ. ನಾವು ಊರಿಗೆ ಹೋಗಿದ್ದೇವಲ್ರಿ, ಹಾಗಾಗಿ ಒಲೆ ಹಾಕ್ಕೊಂಡಿಲ್ರಿ. ಒಲೆ ಹಾಕ್ಕೋಬೇಕು. ಗುಂಡಿನ ಮ್ಯಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಎಲ್ಲರೂ ಕೂಡ ಯಾರು ನಗೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ನಮ್ದು ಭಾಳ ಬಡತನ ಅದಲ್ರಿ, ಹಾಗಾಗಿ ನಗೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ.